ಏಜೆ ಒಂದು ನಿಮಿಷ. ಹೌದಲ್ಲ, ನಿಮ್ಮ 2 ನಿಮಿಷ ಟೈಮ್ ನನಗೆ ಬೇಕು. ನೀನೇನು ಕೇಳಬೇಕು ಅಂತಿದ್ಯಾ ಅಂತ ನನಗೆ ಗೊತ್ತು. ಏನಿಲ್ಲ, ನೀವು ಆಫೀಸ್ಗೆ ಹೋಗಿ ಬರುವಾಗ ಲೀಲಾ ಅತ್ತೆ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ಬೋದಾ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದೆ. ಏನು ಮಾತಾಡ್ತಿದ್ಯಾ ದುರ್ಗಾ? ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಲೀಲಾ ನನ್ನ ಹೆಂಡತಿ ಅಲ್ಲ ಅನ್ನೋ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ದು ಮಂತ್ರಂಗೆ ಹರ್ಟ್ ಆಗಬಾರ್ದು ಅಂತ. ಆ್ಯಂಡ್ ಈ ವಿಷಯನ ನೀವು ಎಲ್ಲರೂ ಹೆಲ್ಪ್ ಮಾಡಿದ್ದೀರ ಮೇಂಟೈನ್ ಮಾಡೋದಕ್ಕೆ. ಆದರೆ ಲೀಲಾ ಮಾಡಿದ್ದೆ. ಲೀಲಾ ಅತ್ತೆ ಈ ಮನೆಗೆ ಏನು ಮಾಡಿದ್ದಾರೆ ಅಂತ ನಮಗಿಂತ ಚೆನ್ನಾಗೆ ನಿಮಗೆ ಗೊತ್ತು. ದುರ್ಗಾ, ನೀನು ಈ ಮನೆಗೋಸ್ಕರ ಕೆಲಸ ಮಾಡಿದ್ಯಾ. ಅಷ್ಟೇ ಅಲ್ಲ, ವಿಶ್ವರೂಪ ಆಗಲಿ, ಸರು ಆಗಲಿ, ಲಕ್ಷ್ಮಿ ಆಗಲಿ, ಎಲ್ಲರೂ ಅವ್ರ ಕೆಲಸಗಳನ್ನ ಮೀರಿ ಈ ಮನೆಗೋಸ್ಕರ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಲೀಲಾನು ಮಾಡಿದ್ದಾಳೆ, ಆ್ಯಂಡ್ ಅದನ್ನು ನಾನು ರೆಸ್ಪೆಕ್ಟು ಮಾಡಿ. ಆದರೆ ಈಗ ಅವಳು ಮಾಡಿದ್ದೇನು? ಎಲ್ಲರೂ ಲೀಲಾನ ಎಡವಟ್ಟು ಅಂತಿದ್ರು. ಮುಂದೊಂದು ದಿನ ಎಲ್ಲನೂ ತಿದ್ದುಕೊಂಡು ಸರಿ ಹೋಗ್ತಾಳೆ ಅಂದ್ಕೊಂಡೆ. ಆದರೆ ಅವಳು ನನ್ನ ಲೈಫಲ್ಲೇ ಮತ್ತೊಂದು ಸತಿ ಎಡ್ವರ್ಟ್ ಮಾಡಿದ್ಳು. ಏನು ಗೊತ್ತಾ, ನನಗೆ ತಿಳಿಸ್ದೆ ಟಿ ವಿಲಿ ನಾನು ಏಜೆ ಹೆಂಡತಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದು ನಿಜಾನೇ ಅಲ್ವಾ ಏಜೆ? ಅಫ್ಕೋರ್ಸ್ ದುರ್ಗಾ, ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಅದಕ್ಕೆ ತಾನೇ ನಾನು ಅಂತರನ ಮುಂದೆ ಲೀಲಾ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದು. ಬಟ್ ಅಂತರ ಅದನ್ನು ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ನಾನು ಲೀಲಾ ಚೆನ್ನಾಗಿರಬೇಕು ಅಂದರೆ ನಾನು ಬಿಟ್ಟು ಹೋಗ್ತೀನಿ ಅಂತ ತ್ಯಾಗ ಮಾಡೋಕ್ಕೆ ರೆಡಿ ಇದ್ದಾಳೆ. ಆ್ಯಂಡ್ ಯು ನೋ, ಅಂತರ ಇದ್ದೆ ನಾನು ಹುಚ್ಚ ಆಗ್ಬಿಡ್ತೀನಿ. ನನಗಿರೋದು ಒಂದೇ ಆಪ್ಷನ್, ಲೀಲಾ ನೋಡಿಸ್ಕೋಬೇಕು ಅಂದರೆ ಅಂತನ್ನ ಕಳಿಸ್ಕೊಡ್ಬೇಕು. ಅಂತರ ಬೇಕು ಅನ್ನೋದಾದರೆ ಲೀಲನ್ನು ಕಳಿಸ್ಕೊಡ್ಬೇಕು. ನನಗೆ ಯಾವ್ದು ಸರಿ ಅನ್ಸುತ್ತೋ ನಾನು ಆ ದಾರಿಲಿ ಹೋಗ್ತಾ ಇದ್ದೀನಿ. ಲೀಲಾ ಈ ಮನೆಗೆ ಬರಬೇಕು ಅನ್ನೋದಾದರೆ ಅಂತರನೇ ಹೋಗಿ ಕರ್ಕೊಂಬರ್ಬೇಕು. ಅದು ಲೀಲಾ ಒಪ್ಪಿ ಈ ಮನೆ ಒಳಗೆ ಬರಬೇಕು. ಲೀಲಾ ಅತ್ತೆನ ನೀವೇ ಕರೆದಿದ್ರೆ? ಪ್ಲೀಸ್ ದುರ್ಗಾ, ಹೌ ಕ್ಯಾನ್ ಯು ಈವನ್ ಸೇ ದಿಸ್? ಓಕೆ, ನಾನು ಹೋದೆ ಅಂತ ಇಟ್ಕೋ, ಕರೆದೆ ಅಂತ ಇಟ್ಕೋ, ಲೀಲಾ ಈ ಮನೆಗೆ ಬರ್ತಾಳೆ. ಈ ಮನೆಗೆ ಬಂದು ನನಗೂ ಹೆಂಡತಿ ಸ್ಥಾನ ಬೇಕು ಈ ಮನೇಲಿ ಇರೋದಕ್ಕೆ ಅಂದರೆ ನಾನು ಏನು ಉತ್ತರ ಕೊಡಲಿ? ನಾನೇನು ಉತ್ತರ ಕೊಡೋದಕ್ಕಾಗಲ್ಲ. ನಾನಲ್ಲ, ನನ್ನ ಜಾಗದಲ್ಲಿ ಯಾವುದೇ ಗಂಡಸಿದ್ರೂ ಏನೂ ಉತ್ತರ ಕೊಡೋಕ್ಕಾಗಲ್ಲ. ಇಷ್ಟಾದ್ಮೇಲೂ ನಿಮಗೆ ಲೀಲನ್ನು ಕರ್ಕೊಂಬರ್ಬೇಕು ಅನ್ನೋದಾದರೆ ನೀವೆಲ್ಲರೂ ಸೇರಿ ಅಂತರನ ಒಪ್ಪಿಸಿ. ಅದಕ್ಕೆ ನಾನು ಬೇಡ ಅನ್ನಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು. ದೈವ ಒಂದು ಬಗೆದರೆ ಓಕೆ, ಇಲ್ಲಿ 5-6 ಬಗೆದಿರೋದು ಯಾಕೆ? ವೈ ಗಾಡ್ ವೈ? ಇದಕ್ಕೆ ದೇವ್ರೇನು ಮಾಡ್ತಾರ್ರಿ? ಪಾಪ ಲೀಲಾ ಮೇಡಮ್, ಈ ಮನೇಲಿ ನ್ಯಾಯವಾಗಿ ಬದುಕಬೇಕಾದವ್ರೆ ಅವರು. ಆದರೆ ಅವರೇ ಈ ಮನೆ ಬಿಟ್ಟು ಹೋಗ್ಬಿಟ್ರಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತೆ, ಬರೀ ಕೆಟ್ಟತನಕ್ಕೆ ಸ್ಕೋಪ್ ಇದೆ. ಸೋಪ್ ಹಾಕಿ ತುಳಿದ್ರೂ ಹೋಗದೇ ಇರೋ ಸ್ಕೋಪು. ಅದಕ್ಕೇನು ಮಾಡೋಕ್ಕಾಗಲ್ಲ, ಕಲಿಗಾಲ. ಆದರೂ ರೂಪ, ಬಾಸ್ ಲೀಲಾ ಮೇಡಮ್ನ ಕರ್ಕೊಂಡ್ಬರ್ಬೇಕಿತ್ತು. ಅದೆಲ್ಲ ಸಾಧ್ಯ ಇಲ್ಲ ಬಿಡಿ. ನೋಡಿ, ಆ ಪ್ರಾರ್ಥನಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ ತಕ್ಷಣ ಬಾಸ್ ಹೋಗಿ ಕರ್ಕೊಬಂದರು. ಲೀಲಾ ಮೇಡಮ್ ಹೋಗಿದ್ದಾರೆ. ಅವ್ರಿಗಿದೆಲ್ಲ ಅದೃಷ್ಟನೇ ಇಲ್ಲ. ನಂಗೆ ಮೊದಲೇ ಗೊತ್ತಿತ್ತು ಇದೆಲ್ಲ. ನೀನೇನು ಭವಿಷ್ಯ ನೋಡೋಲ್ಲ, ಎಲ್ಲ ಗೊತ್ತಿತ್ತು ಅಂತಿದ್ಯಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾರಿ. ಕನ್ನಡಿಯಲ್ಲಿರೋ ಹುಣ್ಣು ಮುಟ್ಟಿದ್ರೆ ನೋವಾಗಲ್ಲ, ಅಂಗೈಯಲ್ಲಿರೋ ಹುಣ್ಣು ಮುಟ್ಟಿದ್ರೆ ನೋವಾಗುತ್ತೆ. ಈಗ ಪ್ರಾರ್ಥನಾ ಕನ್ನಡಿಯಲ್ಲಿರೋ ಪ್ರತಿಬಿಂಬ, ಆದರೆ ನಮ್ಮ ಅಂತರ ಮೇಡಮ್ ಅವರು ಪ್ಯೂರ್ ಬಿಂಬ ಅಷ್ಟೇ. ಬಟ್ ನಮ್ಮ ಲೀಲಾ ಮೇಡಮ್ ಅವರು ಒರಿಜಿನಲ್ ಮಾಸ್ಟರ್ ಪೀಸ್. ಆದರೆ ಬಾಸ್ ಲೀಲಾ ಮೇಡಮ್ ಬಂದರೆ ಬರಲಿ, ಇಲ್ಲಾಂದ್ರೆ ಡೋಂಟ್ ಕೇರ್ ಅನ್ನೋ ಥರ ಇದ್ದಾರಲ್ಲ. ಅದೇ ನಂಗೆ ಭಯ ಆಗ್ತಿರೋದು. ಇನ್ಮೇಲೆ ಲೀಲಾ ಮೇಡಮ್ ಈ ಮನೆ ಕಾಲಿಡೋದು ಖಂಡಿತ ಒಪ್ಪಲ್ಲ ಅನ್ಸುತ್ತೆ. ಪಾಪ ಲೀಲಾ ಮೇಡಮ್ ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಅದನ್ನಾದ್ರೂ ಲೆಕ್ಕಕ್ಕೆ ತಗೋಬೇಕಲ್ವಾ? ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅನ್ನೋದು ನೋಡೋದೇ ಇಲ್ವೇನೋ ಅಂತ ಅನ್ನಿಸ್ತಿದೆ. ಆವಾಗಲಾದರೂ ಲೀಲಾ ಮೇಡಮ್ ಮಾಡಿರೋ ಎಲ್ಲ ಕೆಲಸ ಕಾರ್ಯಗಳನ್ನು ಲೆಕ್ಕಕ್ಕೆ ತಗೊಂಡು ಮನೆ ಕರ್ಕೊಂಡು ಬರಲಿ ಅಂತ ಅಷ್ಟೇ. ಮೊದಲಾಗಿದ್ರೆ ಬೇರೆ ಮಾತು ರೀ. ಆದರೆ ಇವಾಗ ಲೀಲಾ ಮೇಡಮ್ ಏಜು ಸರ್ ಹೆಂಡತಿ ಅಂತ ಗುರ್ತಿಸ್ಕೊಂಡಾಗಿದೆ. ಇವಾಗ ಏನೇ ಮಾಡಿದ್ರು, ಏನೇ ಒಳ್ಳೆತನ ಇದ್ರೂ ಲೀಲಾ ಮೇಡಮ್ನ ಮನೆ ಕರೆಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ನಿಜ ಹೇಳಿದ್ರಿಂದ ಇಲ್ಲಿ 100 ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದಂತ ಏಜು ಸರ್ ಅಂದ್ಕೊಳ್ತಾರೆ. ಹುಟ್ಟಿ ನೀನು ನಮ್ಮ ಬಾಸ್ ಥರನೇ, ನಾನು ಏನು ಮಾಡಿದ್ರು ನೀನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ.
ನಿಂಗೇನು 2 ಮದುವೆ ಆಗಿ ನಂಗೆ ಸೌತಿ ಬಂದಿದ್ದಾಳಾ? ನಾನು ಸುಮ್ಮನೆ ತಮಾಷೆ ಮಾಡಿದೆ ಪುಟ್ಟಿ. ಹಂಗೆ ನಮ್ಮ ಬಾಸ್ಗೇನು ಎರಡೆರಡು ಹೆಂಡ್ತಿರಿಲ್ಲ ಆಯ್ತಾ. ಅಂತರ ಮೇಡಮ್ ಹೋದ್ಮೇಲೆ ಶಾಸ್ತ್ರ ಪ್ರಕಾರ ಇನ್ನೊಂದು ಮದುವೆ ಆಗಿದ್ದಾರೆ ಅಷ್ಟೇ. ಹಂಗೆ ನೋಡಕ್ ಹೋದ್ರೆ ಅಂತರ ಮೇಡಮ್ ಇದು ಎಲ್ಲ ಕ್ವಾಲಿಟಿ ನಮ್ಮ ಲೀಲಾ ಮೇಡಮ್ ಹತ್ರನೇ ಇದೆ. ಬಟ್ ಲೀಲಾ ಮೇಡಮ್ ಒಂಚೂರು ಘಾಟು, ಅವ್ರು ಒಂಚೂರು ಸ್ಮೂತ್. ಆದರೆ ಆ ಪಾಪಿ ಪ್ರಾರ್ಥನಾ ಅಂತರ ಮೇಡಮ್ ರೂಪದಲ್ಲಿ ಬಂದು ಏಜೆ ಸರ್ ಆಸ್ತಿ ಕಣ್ಣು ಹಾಕಿದ್ದಾಳೆ. ಇವಾಗ ಏಜೆ ಸರ್ಗೆ ಯಾರು ಹತ್ರ ಇದ್ದಾರೋ ಅವ್ರನ್ನ ಏಜೆ ಸರಿಂದ ದೂರ ಮಾಡ್ತಿದ್ದಾಳೆ. ಪ್ರೀತಿ ಬೇಕಾದವರು ಏನ್ ಬೇಕಾದ್ರೂ ಮಾಡ್ತಾರೆ, ಬಟ್ ಹಣ ಬೇಕಾದವರು ಪ್ರೀತಿನೇ ಪಣಕ್ಕಿಡ್ತಾರೆ. ಲೀಲಾ ಮೇಡಮ್ಗೂ ಪ್ರಾರ್ಥನಾಗೂ ಇಷ್ಟೇ ವ್ಯತ್ಯಾಸ. ಹೌದು. ಲೀಲಾ, ಮಗಳೇ ಲೀಲಾ, ಲೀಲಾ, ವಾಟ್ ಅ ಸರ್ಪ್ರೈಸ್ ಅಂಕಲ್, ನೀವೆಲ್ಲಿ? ಒಳಗೆ ಬನ್ನಿ. ಒಳಗೆ ಬರಬೇಕು ಅಂತ ಅನ್ನಿಸ್ತಾ ಇಲ್ಲಮ್ಮ. ಏನಾಯ್ತು ಅಂಕಲ್? ಲೀಲಾ ಫೋನ್ ಸ್ವಿಚ್ ಆಫ್ ಆಗಿದೆಮ್ಮ. ಅವಳ ಫೋನ್ ಯಾವತ್ತೂ ಸ್ವಿಚ್ ಆಫ್ ಮಾಡಲ್ಲ. ಆಫ್ ಮಾಡಿದ್ರು ಒಂದು 10 ನಿಮಿಷದಲ್ಲೇ ಆನ್ ಮಾಡಿಬಿಡ್ತಾಳೆ. ನಾನು ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫೇ ಬರ್ತಾ ಇದೆ. ಏನಾದರೂ ಆಯ್ತೇನೋ ಅಂತ ಏಜೆ ಸರ್ಗಾದರೂ ಫೋನ್ ಮಾಡೋಣ ಅಂದರೆ ಅವರು ನಮ್ಮಂಥವ್ರ ಹತ್ರ ಮಾತು ಬಿಟ್ಬಿಟ್ಟಿದಾರಲ್ಲ. ಎಲ್ಲ ಯಾಕೆ ಹೇಳ್ತೀರಾ ಅಂಕಲ್? ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ತಪ್ಪಾಗೇನು ಹೇಳ್ತಾ ಇಲ್ಲಮ್ಮ, ಆಗಿರೋದನ್ನೇ ಹೇಳ್ತಾ ಇದ್ದೀನಿ. ಅಳಿಯಂದ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ. ಆಗ್ಲಿ ಏನೋ ಒಂದು ವಿಷಯ ಅಂತ ಅಂತರಂಗ್ ಫೋನ್ ಮಾಡಿದ್ರೆ ಅವಳು ಬೈದು ಫೋನ್ ಇಟ್ಬಿಡ್ತಾಳಲ್ಲಮ್ಮ. ಅಲ್ಲ, ನಾವೇನು ಅಷ್ಟು ಕೀಳಾಗ್ಬಿಟ್ವಾ? ನಮಗೂ ಕೋಪ ಬರುತ್ತೆ. ಮಗಳ ವಿಷಯ ಅಂದಾಗ ಕರುಳು ಚುರುಕನ್ನುತ್ತೆ, ಚುರುಕಂದಾಗ ಕೋಪ ಬಂದೇ ಬರುತ್ತೆ. ಅದಕ್ಕೆ ಆಗಿದ್ದಾಗ್ಲಿ ಅಂತ ನೇರವಾಗಿ ಇಲ್ಲೇ ಬಂದೆ, ಏನಾಗಿದೆ ಅಂತ ಕೇಳ್ಕೊಂಡು ಹೋಗೋಣ ಅಂತ. ಎಲ್ಲಿ ಲೀಲಾ? ಅಂಕಲ್ ಏನು ಹೇಳ್ತಿದ್ದೀರಾ? ಲೀಲಾ ತ ನಿಮ್ಮ ಮನೆಗೆ ಬರ್ಲಿಲ್ವಾ? ನಮ್ಮನೆಗ ಏನ್ ಹೇಳ್ತಾ ಇದೀಯಮ್ಮ? ಅಂದ್ರೆ ಲೀಲಾ ಈ ಮನೇಲಿ ಇಲ್ವಾ? ಇಲ್ಲ. ಈಜೆ ಅಂಕಲು ಲೀಲಾ ಅತ್ತೆ ವಿಷಯವಾಗಿ ನನಗೆ ಗೊತ್ತಿಲ್ಲ ಸರ್. ತಗೊಳ್ಳಿದ್ದೆ. ಏನ್ ಸರ್ ಇದು? ಅದರೊಳಗಿರೋದನ್ನ ಓದೋದಕ್ಕೆ ಬರುತ್ತೆ ಅನ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ನಿಮ್ಮ ಮಗಳು ಯಾರಿಗೂ ಹೇಳ್ದೆ ಕೇಳದೆ ಈ ಲೆಟರ್ನ ಇಟ್ಬಿಟ್ಟು ಹೋಗಿದ್ದಾಳೆ. ಸರ್, ನೀವು ಮತ್ತೆ ಅಪಾರ್ಥ ಮಾಡ್ಕೋತಾ ಇದ್ದೀರಾ. ಇದು ಲೀಲಾ ಹ್ಯಾಂಡ್ ರೈಟಿಂಗ್ ಅಲ್ಲ ಸರ್. ನನಗಳ ಕೈ ಬರಹ ತುಂಬಾ ಚೆನ್ನಾಗಿ ಗೊತ್ತು. ಅಯ್ಯೋ ದೇವ್ರೆ, ಎಂಥ ಅನ್ಯಾಯ ಮಾಡ್ಬಿಟ್ಟಿಯಲ್ಲಪ್ಪ. ನನ್ನ ಮಗಳ ಹೆಸರಿಗೆ ಗಂಡನ ಹೆಸರು ಜೋಡಿಸ್ಬಿಟ್ಟೆ, ಆದ್ರೆ ಗಂಡನಿಗೆ ಅವಳ ಕೈ ಬರಹನ ಗುರ್ತು ಸಿಗದೆ ಇರುವಂಗೆ ಮಾಡ್ಬಿಟ್ಟಿಯಲ್ಲಪ್ಪ. ಎಂಥ ಅನ್ಯಾಯ ಇದು. ಸರ್, ಲೀಲಾ ನನಗೆ ಫೋನ್ ಮಾಡಿದ್ಲು. ನೀವು ಅವಳನ್ನ ಹೆಂಡತಿ ಅಂತ ಒಪ್ಕೊಂಡ್ರಲ್ಲ, ಆ ವಿಚಾರ ಹೇಳಿ ಖುಷಿ ಪಟ್ಕೊಂಡ್ಲು. ಅದೇ ಲಾಸ್ಟ್ ಸರ್ ನಾನು ಅವಳ ಹತ್ರ ಮಾತಾಡಿದ್ದು. ಆಮೇಲೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಹೇಳಿ ಸರ್, ಲೀಲಾ ಎಲ್ಲಿದ್ದಾಳೆ ಹೇಳಿ ಸರ್. ಅವಳು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅದು ಅಲ್ಲ ಸರ್, ಹೆತ್ತೋರ್ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಸರ್? ಅವಳು ಪತ್ರ ಬರ್ದಿಟ್ಟು ಹೋಗಿದ್ದಾಳೆ ಅಂದ್ರೆ ಅವಳು ತಂದೆ ಅಂತ ಅನಿಸ್ಕೊಂಡು ನಾನಿನ್ನೂ ಬದುಕಿದ್ದೀನಲ್ಲ, ನನಗೊಂದು ಫೋನ್ ಮಾಡಿ ವಿಷಯ ತಿಳಿಸೋದಲ್ವಾ ಸರ್? ನೀವು ಹಾಗೆ ಮಾಡದೆ ಸುಮ್ಮನೆ ಇದ್ದೀರಲ್ಲ ಸರ್. ಯಾಕೆ ಮಾಡಿದ್ರಿ ಸರ್ ಹೀಗೆ? ನನ್ನ ಮಗಳು ಅಪ್ಪ, ನನ್ನ ಗಂಡದನ್ನೇನೋ ಒಪ್ಕೊಂಡ್ಬಿಟ್ರಪ್ಪ. ನಾನವ್ರ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ಬೋದು. ಗಂಡನ ಎದುರುಗಡೆ ಇದ್ರು ಮನೆ ಕೆಲಸದವಳ ಥರ ಇದ್ದವಳು ನನಗೆ
ಆ ದೇವರೇ ನನ್ನ ಗಂಡನ ರೂಪದಲ್ಲಿ ಬಂದು ಸಹಾಯ ಮಾಡ್ದಪ್ಪ ಅಂತ ಎಷ್ಟು ಸಂತೋಷದಿಂದ ಹೇಳ್ಕೊಂಡ್ಲು ಗೊತ್ತಾ. ಅದ್ಯಾಕೆ ಸರ್ ಹೀಗಾಗೋಯ್ತು? ಲೀಲಾ ಇಂಟರ್ವ್ಯೂ ಕೊಟ್ಟಾಗಲೇ ನನಗೆ ಒಳಗೊಳಗೆ ಒಂದು ಆತಂಕ ಕಾಡ್ತಿತ್ತು ಸರ್. ಅವಳು ಇಷ್ಟು ಓಪನ್ ಆಗಿ ಮಾತಾಡೋದ್ರಿಂದ ಎಲ್ಲಿ ನಿಮಗೆ ಸಮಸ್ಯೆ ಆಗುತ್ತೋ ನೀವು ವಿರೋಧಿಸ್ತೀರೇನೋ ಅಂತ ನನಗೆ ಆತಂಕ ಆಗಿತ್ತು. ನಿಮ್ಮಿಬ್ಬರ ಮಧ್ಯೆ ದೊಡ್ಡ ಜಗಳನೇ ನಡೆದಿರ್ಬೋದು ಅಂತ ಅನ್ಕೊಂಡೆ. ಇವಾಗ ನನ್ನ ಮಗಳು ಕಾಣದೇ ಇರೋದಕ್ಕೂ, ಅವಳು ಹೊಟ್ಟೋಗಿದ್ದಾಳೆ ಅಂತ ಅವಳು ಬರೀದೇ ಇರೋ ಲೆಟ್ರನ್ನ ನೀವು ನನಗೆ ತೋರಿಸೋದಕ್ಕೂ ಇವಾಗ ನನಗೆ ಲಿಂಕ್ ಆಗ್ತಾ ಇದೆ ಸರ್. ನಿಜ ಹೇಳಿ ಸರ್, ನನ್ನ ಮಗಳು ಎಲ್ಲಿದ್ದಾಳೆ? ನಿಜ ಹೇಳಿ ಸರ್, ಏನ್ ಮಾಡಿದ್ವಿ ನನ್ನ ಮಗಳಿಗೆ? ಎಲ್ಲಿದ್ದಾಳೆ ನನ್ನ ಮಗಳು? ಅಂಕಲ್ ಪ್ಲೀಸ್ ನೊಂದ್ಕೊಂಬೇಡಿ ಅಂಕಲ್. ಬಾಗ್ಲಲ್ಲಿ ನಿಂತು ಮಾತಾಡ್ತಿದ್ದೀರಲ್ಲ ನೋಡಿ, ನೀವು ಮೊದಲು ಒಳಗಡೆ ಬನ್ನಿ, ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಲಕ್ಷ್ಮಿ ಹೋಗಿ ಅಂಕಲ್ನ ಕರ್ಕೊಂಡ್ ಬಾ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಮೊದಲು ಲೀಲನ್ ತೋರಿಸಿ, ಇಲ್ಲದೇ ಇದ್ರೆ ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ. ನೀವು ಮತ್ತೆ ಅಪಾರ್ಥ ಮಾಡ್ಕೊತಾ ಇದ್ದೀರಿ. ಇದು ಲೀಲಾ ಹ್ಯಾಂಡ್ ರೈಟಿಂಗ್ ಅಲ್ಲ ಸರ್. ನನಗಳ ಕೈ ಬರಹ ತುಂಬಾ ಚೆನ್ನಾಗಿ ಗೊತ್ತು. ಬಾಸ್, ದೊಡ್ಡದಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಮನ್ಸಿಗೆ ಅನ್ಸಿದ್ನ ನೇರವಾಗಿ ಹೇಳ್ತಿದ್ದೀನಿ, ನೊಂದ್ಕೋಬೇಡಿ ಸರ್. ಪಾಪ ಎಷ್ಟೇ ಆದರೂ ಹೆಣ್ಣೆತ್ತವ್ರಲ್ವಾ, ಅವ್ರ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ ಸರ್? ಇಲ್ಲಿವರೆಗೆ ಏನೂ ಸಮಸ್ಯೆ ಹೇಳ್ಕೊಳ್ತಾ ಇರೋರು ಇವಾಗ ಹೇಳ್ಕೊತಿದ್ದಾರೆ ಅಂದರೆ ಅದಕ್ಕೊಂದು ವ್ಯಾಲ್ಯೂಯೇಬಲ್ ರೀಸನ್ ಇರುತ್ತಲ್ವ ಸರ್? ರೀಸನ್ ಇಲ್ಲದೆ ಇಲ್ಲೇನೂ ನಡೆಯೋದೇ ಇಲ್ಲ ವಿಶ್ವರೂಪ. ನೀನೀಗ ಇಲ್ಲಿ ಬಂದು ಮಾತಾಡ್ತಿರೋದಕ್ಕೂ, ಅಲ್ಲಿ ನಾನು ಮಾತಾಡದೆ ಸುಮ್ಮನೆ ಬಂದಿದ್ದಕ್ಕೂ, ಲೀಲಾ ಮನೆ ಬಿಟ್ಟು ಹೋಗಿರೋದಕ್ಕೂ ಎಲ್ಲದಕ್ಕೂ ರೀಸನ್ ಇರುತ್ತೆ. ಇನ್ಫ್ಯಾಕ್ಟ್ ರೀಸನ್ ಇಲ್ಲದೆ ಸೀಸನ್ನೇ ಬದಲಾಗಲ್ಲ ಅಂಥದ್ರಲ್ಲಿ ಮನುಷ್ಯ ಏನು ಎಕ್ಸೆಪ್ಷನ್ ಅಲ್ವಲ್ಲ ಸರ್? ಚಂದ್ರಶೇಖರ್ ಅವ್ರು ಬದಲಾಗಿಲ್ಲ ಸರ್. ಲೀಲಾ ಮೇಡಮ್ ಕಾಣ್ತಿಲ್ವಲ್ಲ, ಆ ನೋವಲ್ಲೇ ಅಷ್ಟೇ ಈ ಥರ ಮಾತಾಡ್ತಿದ್ದಾರೆ. ಅವ್ರು ಮಾತಾಡಿದ್ದು ನೋಡಿದ್ರೆ ನನಗೆ ಭಯ ಆಗುತ್ತೆ ಸರ್. ಅಂಥದ್ರಲ್ಲಿ ಹೆತ್ತವರಲ್ವಾ, ಭಯ ಆಗದೆ ಇರುತ್ತಾ ಸರ್? ನಂಗೆ ಗೊತ್ತು ಸರ್, ನಿಮ್ಮ ಕಣ್ಣು ಹೇಳ್ತಿದೆ. ಲೀಲಾ ಮೇಡಮ್ ಕಾಣ್ತಿಲ್ಲ ಅನ್ನೋ ಭಯ ನಿಮಗೂ ಇದೆ. ನಿಮ್ಮ ಮಾತಿನಿಂದ ಭಾವನೆಗೆ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಸರ್? ಇದಕ್ಕೊಂದು ರೀಸನ್ ಇರುತ್ತಲ್ವ ಸರ್? ಸಾರಿ ಸರ್, ನಾನು ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಮನಸ್ಸಿಗೆ ಅನಿಸಿದ್ನ ನೇರವಾಗಿ ಹೇಳ್ತಿದ್ದೀನಿ. ಲೀಲಾ ಮೇಡಮ್ ಮನೆ ಬಿಟ್ಟು ಹೋದ್ರು, ತವ್ರ ಮನೆಗೆ ಹೋಗಿಲ್ಲ ಅಂದರೆ ಇನ್ನೆಲ್ಗೆ ಹೋಗಿರ್ತಾರೆ ಸರ್? ಅದು ಅಲ್ಲದೆ ಆ ಲೆಟ್ರಲ್ಲಿ ಹ್ಯಾಂಡ್ ರೈಟಿಂಗ್ ಅವ್ರದ್ದಲ್ಲ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಲೆಟರ್ ಬರ್ದವ್ರು ಯಾರು ಸರ್? ಇದೇ ದೊಡ್ಡ ಸಮಸ್ಯೆ ಆಗಿದೆ ಸರ್. ನನಗೂ ಅದೇ ಆಶ್ಚರ್ಯ ಆಗ್ತದೆ. ಈ ಲೆಟ್ರನ್ನ ಲೀಲಾ ಬರ್ದಿಲ್ಲ ಅಂದರೆ ಮತ್ತೆ ಯಾರು ಬರ್ದಿರೋದು? ಇದನ್ನು ಅವಳು ಬರ್ದಿಲ್ಲ ಅಂತ ಅವರಪ್ಪ ಹೇಳೋದು ಬಿಟ್ಟರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಇದ್ದಿದ್ದರೆ ಚೆಕ್ ಮಾಡ್ಬೋದಿತ್ತು. ಶುರೂಫ, ನಿನ್ನ ಹತ್ರ ಅವಳು ಬರ್ದಿರೋದು ಯಾವ್ದಾರ ನೋಟ್ಸ್ ಅಥವಾ ಲೆಟರು ಆ ಥರದ್ದು ಏನಾರ ಇದೆಯಾ? ನನ್ನ ಹತ್ರನೇ ಇದೆ ಸರ್. ಲೀಲಾ ಬರ್ದಿರೋದು ನಿನ್ನ ಹತ್ರ ಹಾಕಿದೆ ಸರ್? ನಾನು ಇಟ್ಕೊಂಡಿಲ್ಲ ಸರ್, ಸೇಫ್ ಆಗಿರಲಿ ಅಂತ ವಾಟರ್ ಪ್ರೂಫ್ ಕವರಲ್ಲಿ ಹಾಕಿ ಫೈಲ್ ಮಾಡಿ ಇಟ್ಟಿದ್ದು ನೀವೇ ಸರ್. ವಾಟ್? ನಾನಾ? ಲೀಲಾ ಬರ್ದಿರೋದು ನಾನಿಟ್ಟ? ಯಾಕಂದರೆ ಅವ್ರು ಬರ್ದಿರೋದು ನಿಮಗೆ ಸರ್, ಅದಕ್ಕೆ ನಿಮಗೆ ಬೇಕು, ನಿಮಗೆ ಸೇರಬೇಕು. ಮತ್ತು ಆಲ್ರೆಡಿ ಸೇರ್ ಆಗಿದೆ ಸರ್. ಮೊದಲೇ ಟೆನ್ಷನ್ನಲ್ಲಿದ್ದೀನಿ, ಸುತ್ತಿ ಬಳಸಿ ಮಾತಾಡಬೇಡ. ಸಾರಿ ಸರ್, ಆ್ಯಕ್ಚುಲಿ ಚೋರಾಕಿತ್ತ ಚೋರಿ ಇನ್ಯಾರೂ ಅಲ್ಲ ಸರ್, ಲೀಲಾ ಮೇಡಮ್ ಯಾನೇ ಬೆಳದಿಂಗಲ ಬಾಲೆ. ಲೆಟರ್ಸ್ ಎಲ್ಲ
ನನ್ನ ನೋಡಿದ ತಕ್ಷಣ ಆ ಬೆಳದಿಂಗಳ ಬಾಳೆ ಮೇಲೆ ನನಗೂ ಪ್ರೀತಿ ಜಾಸ್ತಿ ಆಗ್ತದೆ. ಬೆಳದಿಂಗಳ ಬಾಲ್ಯ ಅಂದರೆ ಬೇರೆ ಯಾರು ಅಲ್ಲ, ನಾನೇ ನಾನೇ. ರೀಸನ್ ಇಲ್ಲದೆ ಸೀಸನ್ನೇ ಚೇಂಜ್ ಆಗಲ್ಲ ಅಂತ ಅದಕ್ಕೆ ನಾನೇ ಕಾಯ್ತಿದ್ದೆ. ಮಳೆ ಬರಲೇಬೇಕು, ಪ್ರೀತಿನ ಸುರಿಲೇಬೇಕು ಅಂತ. ಅದಕ್ಕೆ ಇವಾಗ ಟೈಮ್ ಬಂದಿದೆ ಸರ್. ಈ ಹ್ಯಾಂಡ್ ರೈಟಿಂಗ್ ನೋಡಿ ಸರ್. ನನ್ನ ಜೀವನದಲ್ಲಿ ಭಾವನೆಗಳೇ ಕಳೆದೋಗಿದ್ದಾಗ ಹುಡುಕೋ ಮುಂದೆ ಲೆಟರ್ಗಳನ್ನ ಕೊಟ್ಟು ಮಾರಲ್ ಸಪೋರ್ಟ್ ಥರ ನನ್ನ ಜೊತೆ ನಿಂತಿದ್ಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ರಿಯಲಿ ಗ್ರೇಟ್ ಲೀಲಾ. ಸೊ ಚಂದ್ರಶೇಖರ್ ಅವ್ರು ಹೇಳಿದಾಗೆ ಈ ಲೆಟ್ರಲ್ಲಿರೋ ಹ್ಯಾಂಡ್ ರೈಟಿಂಗೇ ಬೇರೆ, ಲೀಲಾ ಹ್ಯಾಂಡ್ ರೈಟಿಂಗೇ ಬೇರೆ. ಹಾಗಾದರೆ ಇದರಿಂದ ಏನು ನಡೀತಾ ಇದೆ? ಲೀಲಾ ಯಾಕೆ ಇದ್ದಕ್ಕಿದ್ದಂಗೆ ಹೊರಟದ್ದು? ಅಂಕಲ್, ನೀವು ನಮ್ಮ ಮನೆಗೆ ಬಂದಿರೋ ಅತಿಥಿ. ವಿಷಯ ಬೇರೆ ಏನೇ ಇರಲಿ ಅದನ್ನ ಒಳಗೆ ಮಾತಾಡೋಣ. ಪ್ಲೀಸ್ ಒಳಗೆ ಬನ್ನಿ ಅಂಕಲ್. ನಮ್ದು ಮಿಡಲ್ ಕ್ಲಾಸ್ ಅಮ್ಮ. ನೂರಾರು ವ್ಯವಹಾರ ಮಾಡೋ ಶ್ರೀಮಂತರ ಹಾಗೆ ನೂರಾರು ಮಾತಾಡಲ್ಲ. ಆಡಿದ್ರೆ ಒಂದೇ ಮಾತು, ಲೀಲನ್ ತೋರಿಸಿ, ಆಗ ಮನೆಯೊಳಗೆ ಬರ್ತೀನಿ, ಊಟನೂ ಮಾಡ್ಕೊಂಡು ಹೋಗ್ತೀನಿ. ಅಂಕಲ್ ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ತಗೊಳ್ಳಿ ಅಂಕಲ್. ಬೇಡಮ್ಮ. ಯಾಕೆ ಅಂಕಲ್ ಇಷ್ಟು ಹಠ ಮಾಡ್ತಿದ್ದೀರಾ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ಪ್ರೀತಿ ಪ್ರೇಮ ಎಲ್ಲ ಬೇಕಾದಷ್ಟಿದೆ ಅಮ್ಮ. ನಾವು ಬದುಕಲ್ ಬಡವರು ಇರ್ಬೋದು, ಆದರೆ ಪ್ರೀತಿಲಿ ಸಾಹುಕಾರರಲ್ಲ, ಕೋಟ್ಯಾಧಿಪತಿಗಳು. ಹೌದು, ನಿಜವಾಗ್ಲೂ ಈ ಮಾತು ಒಪ್ತೀನಿ. ಯಾಕೆ ಅಂದ್ರೆ ನಿಮ್ ಗುಣ, ನಿಮ್ ಬುದ್ಧಿ, ನಿಮ್ ಸಂಸ್ಕಾರನೇ ಅಲ್ವಾ ನಮ್ ಲೀಲಾ ಅತ್ತೆಗೆ ಬಂದಿರೋದು. ಹೌದು ಅಂಕಲ್, ಮೊದಲು ನೀವು ಜ್ಯೂಸ್ ಕುಡೀರಿ, ಸುಸ್ತಾಗಿರತ್ತೆ, ಆಮೇಲೆ ಮಾತಾಡೋಣ. ಸುಸ್ತಲ್ಲಮ್ಮ, ನಾನು ಸತ್ರು ಪರವಾಗಿಲ್ಲ. ನಿಮ್ಮ ಮನೇಲಿ ಜ್ಯೂಸ್ ಅಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ. ಯಾಕೆ ಅಂಕಲ್ ಇಷ್ಟೊಂದು ಹಠ ಮಾಡ್ತೀರಾ? ನಿಮಗೆ ನನ್ನಷ್ಟು ವಯಸ್ಸಾಗಿ ನಿಮ್ಮ ಮಕ್ಕಳ ಜೀವನದಲ್ಲೂ ಇಷ್ಟೆಲ್ಲ ರಾದ್ದ ಅಂತ ಆದ್ರೆ ಆವಾಗ ಗೊತ್ತಾಗುತ್ತೆ ಇಷ್ಟು ಯಾಕೆ ಹಠ ಅಂತ. ನಿಮ್ಮಷ್ಟು ತಾಳ್ಮೆ ನಮಗೆ ಬರೋದು ಕಷ್ಟ ಅಂಕಲ್. ಆ ವಿಷಯದಲ್ಲಿ ನೀವೇ ಗ್ರೇಟು. ಹೌದು ಅಂಕಲ್, ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆಗ ಈಜೆ ಲೀಲಾತನ ಮದುವೆ ಆಗುವಾಗ ತಾಳಿನ ಬಿಟ್ಟು ಹಸೆಮಣೆನ ಬಿಟ್ಟು ಎದ್ರಲ್ಲ, ಆಗ ನೀವು ರಂಪ ಮಾಡ್ಬೋದಿತ್ತು. ಆದರೆ ನೀವು ದೇವರು ಅಂಕಲ್, ಎಲ್ಲನೂ ನುಂಗ್ಕೊಂಡ್ಬಿಟ್ರಿ. ನಿಮ್ಮ ಹಾಗೆ ನಮಗಾಗಲ್ಲ ಅಂಕಲ್. ನನಗೆ ನನ್ನ ಮಗಳು ಬೇಕು, ಅವಳನ್ನು ಮೊದಲು ನೋಡಬೇಕು. ಅವಳು ಬರೋವರೆಗೂ ಒಂದಿಂಚು ಇಲ್ಲಿಂದ ಕದಲಲ್ಲ. ಪ್ರಾಣ ಬೇಕಿದ್ರೂ ಹೋಗ್ಲಿ ಪರವಾಗಿಲ್ಲ, ಇಲ್ಲೇ ಕೂತಿರ್ತೀವಿ. ಅವತ್ತು ನುಂಗ್ಕೊಂಡು ಸುಮ್ಮನೆ ಇದ್ದದ್ದಕ್ಕೆ ಬದುಕು ಪೂರ್ತಿ ನುಂಗ್ಕೊಂಡೇ ಇರೋ ಹಾಗಾಯ್ತಮ್ಮ. ನಾವು ಹೆಣ್ಣು ಹೆತ್ತೋರು ಏನ್ ಅನ್ಯಾಯ ಮಾಡಿದ್ದೀವಿ? ನೆಮ್ಮದಿಯಾಗಿ ಬದುಕೋ ಸ್ವಾತಂತ್ರ್ಯನೇ ಇಲ್ವಲ್ಲಮ್ಮ ನಮಗೆ. ಅಂಕಲ್ ಇವಾಗ ಯಾಕದಲ್ಲ, ನೀವು ಒಳಗಡೆ ಬನ್ನಿ, ಇಲ್ಲ ನಮ್ಮ ಸಮಾಧಾನಕ್ಕೆ ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡೀರಿ. ಮೊದಲು ಲೀಲಾ, ಆಮೇಲೆ ಎಲ್ಲ. ಆಮರಣ ಅಂತ ಉಪವಾಸ ಅಂತಾರಲ್ಲ ಹಾಗೆ. ನೋಡಮ್ಮ, ನಾನು ಗಲಾಟೆ ಗದ್ದಲ ಏನೂ ಮಾಡೋದಿಲ್ಲ, ಆದರೆ ಈ ಜಾಗದಿಂದ ಮಾತ್ರ ಎದ್ದೇಳಲ್ಲ ಅಷ್ಟೇ. ಸರು, ಯಾಕೋ ಸೀರಿಯಸ್ ಆಗ್ತಿದೆ. ಫಸ್ಟ್ ಹೋಗಿ ದುರ್ಗಾಕ್ಕಂಗೆ ಹೇಳಬೇಕು. ನನಗೆ ನನ್ನ ಮಗಳು ಬೇಕು, ಅವಳನ್ನು ಮೊದಲು ನೋಡಬೇಕು. ಅವಳು ಬರೋವರೆಗೂ ಒಂದಿಂಚು ಇಲ್ಲಿಂದ ಕದಲಲ್ಲ. ಪ್ರಾಣ ಬೇಕಿದ್ರೂ ಹೋಗ್ಲಿ ಪರವಾಗಿಲ್ಲ, ಇಲ್ಲೇ ಕೂತಿರ್ತೀವಿ.